ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ ಮುಂದುವರಿತಾ ಇದೆ. ಅದೇ ರೀತಿ ಮಾಜಿ ಸಚಿವ ಸಿಟಿ ರವಿಯವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿಯವರು ಸ್ಟೇಟ್ಮೆಂಟ್ಗಳ ಮೂಲಕ ಸಿದ್ದರಾಮಯ್ಯಗೆ ಸವಾಲ್ ಎಸೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡಿ ಅನ್ನುವಂತಹ ಫೇಮಸ್ ಇಂಗ್ಲಿಷ್ ಪ್ರವಾಬನ್ನ ಇಲ್ಲಿ ಬಳಸಿದ್ದಾರೆ. ಮನಮೋಹನ್ ಸಿಂಗ್ ಮೋದಿ ಕಾಲದ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪಗಳನ್ನ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ದಾಖಲೆಗಳನ್ನ ಇಟ್ಟು ಮಾತಾಡಿ ಇಬ್ಬರ ಕಾಲದ ಅನುದಾನದ ಬಗ್ಗೆ ಶ್ವೇತಪತ್ರವನ್ನ ಹೊರಡಿಸ್ಲಿ, ಆಗ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅನ್ನೋದು ಇವ್ರ ಮಾತು. ಮುಖ್ಯಮಂತ್ರಿಗಳು ಇವತ್ತು ಬಹಳ ಕಸರತ್ತು ಮಾಡಿದ್ರು. ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವಂತ 1 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು. ನಾನು ಅವರಿಗೆ ಬಹಳ ಸಿಂಪಲ್ ಆಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂತ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿ ಅವರು ಕೊಟ್ಟಂತ ತೆರಿಗೆ ಪಾಲು ಎಷ್ಟು? ಹಾಗೇನೆ ಅನುದಾನ ಮತ್ತು ಸಹಾಯಧನ ಆ 10 ವರ್ಷದಲ್ಲಿ ಕೊಟ್ಟಿದ್ದೆಷ್ಟು, ಈಗ ಕೊಟ್ಟಿದ್ದೆಷ್ಟು? ನನ್ನ ಹತ್ರ ಅಂಕಿಅಂಶಗಳ ಮಾಹಿತಿ ಇದೆ. 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ